ಆರ್ಯ ಚಿಕ್ಕಮಗಳೂರು ಬ್ರಾಂಚ್‌ನಲ್ಲಿ ಕೆಲಸ ಮಾಡುತ್ತಿದ್ದವನಿಗೆ ಯಾವುದೋ ಒಂದು ಅನೋನ್ ನಂಬರ್‌ನಿಂದ ಕರೆ ಬಂದಿತ್ತು. ರಿಸೀವ್ ಮಾಡಿ ಮಾತನಾಡಿದವನಿಗೆ ನಿಜಕ್ಕೂ ಆಶ್ಚರ್ಯವಾಗಿತ್ತು. ಏಕೆಂದರೆ ಅವನಿಗೆ ಕಾಲ್ ಮಾಡಿದ್ದು ಅವನ ಜೀವದ ಗೆಳತಿ ಶ್ರೇಯಾ. ಒಮ್ಮೆ ಫೋನ್ ಸ್ಕ್ರೀನ್ ನೋಡಿದವನಿಗೆ ಅದು ಇಂಡಿಯಾದ ನಂಬರ್ ಎಂದು ತಿಳಿದು ಖುಷಿಯಾಗಿತ್ತು. ಹಲೋ ಶ್ರೇಯಾ, ನೀನು ಯಾವಾಗ ಇಂಡಿಯಾಗೆ ಬಂದಿದ್ದು? ನನಗೆ ಹೇಳಲೇ ಇಲ್ಲ ಎಂದವನಿಗೆ, ನನ್ನದು ಬಿಡು, ನಿನ್ನದು ಹೇಳು. ನೀನು ಯಾವಾಗ ಉಡುಪಿಗೆ ಶಿಫ್ಟ್ ಆಗಿದ್ದು ಎಂದು ಅವಳು ತಿರುಗಿ ಕೇಳಿದಾಗ ಅವನಿಗೆ ಆಶ್ಚರ್ಯವಾಗಿತ್ತು. ಇದೇನು ಹೇಳ್ತಾ ಇದ್ದೀಯ ಶ್ರೇಯಾ? ನಾನು ಬೆಂಗಳೂರಿನಲ್ಲಿಯೇ ಇರೋದು. ನೀನೆಲ್ಲೋ ಕನ್ಫ್ಯೂಸ್ ಮಾಡಿಕೊಂಡಿದ್ದೀಯಾ ಅನಿಸುತ್ತೆ ಎಂದವನಿಗೆ, ಹೌದಾ, ಮತ್ತೆ ನೀನು ಆರಾಧ್ಯ ಇಬ್ಬರ ಜೊತೆಗೆ ಇದ್ದೀರಾ ತಾನೆ ಎಂದು ಕೇಳಿದಳು. ಅವಳ ಮಾತಿಗೆ ಒಂದು ನಿಟ್ಟುಸಿರಿಟ್ಟವನು, ಅದೆಲ್ಲ ದೊಡ್ಡ ಕತೆ. ಈಗ ಸದ್ಯಕ್ಕೆ ಆರಾಧ್ಯ ನನ್ನ ಜೊತೆ ಇಲ್ಲ. ಅದು ಸರಿ, ನೀನು ಯಾಕೆ ಇದನ್ನೆಲ್ಲ ಕೇಳುತ್ತಿದ್ದೀಯಾ ಎಂದು ಕೇಳಿದವನಿಗೆ, ನಾನು ಆರಾಧ್ಯಳನ್ನು ಬೀಚ್ನಲ್ಲಿ ನೋಡಿದೆ. ಹೋಗಿ ಅವಳೇನು ಮಾತನಾಡಿಸಿದರೆ ನನ್ನ ಪರಿಚಯವೇ ಇಲ್ಲ ಎಂದಳು. ಅಷ್ಟೇ ಅಲ್ಲ, ಅವಳ ಹೆಸರು ಸುಧಾ ಅಂತ ಹೇಳಿದಳು. ನಾವಿಬ್ಬರು ಭೇಟಿಯಾಗಿದ್ದು ಒಂದೇ ಬಾರಿ ಅಲ್ಲವಾ, ಹಾಗಾಗಿ ಮರೆತಿರಬಹುದು ಎಂದುಕೊಂಡಿದ್ದೆ. ಅವಳು ಯಾವುದೋ ಸ್ಕೂಲ್ ಮಕ್ಕಳ ಜೊತೆ ಬಂದಿದ್ದಳು. ಅವರನ್ನು ವಿಚಾರಿಸಿದ್ದಕ್ಕೆ ಅವಳು ಉಡುಪಿಯ ಹತ್ತಿರ ಯಾವುದೋ ಹಳ್ಳಿಯ ಒಂದು ಸ್ಕೂಲ್ನಲ್ಲಿ ಟೀಚರ್ ಆಗಿದ್ದಾಳೆ ಅಂತ ತಿಳಿಯಿತು. ಹಾಗೂ ಅವಳು ಅಲ್ಲಿಗೆ ಸೇರಿ 2 ತಿಂಗಳಾಯಿತು ಅಂತ ಗೊತ್ತಾಯಿತು. ಅದಕ್ಕೆ ನೀವು ಇಬ್ಬರು ಉಡುಪಿಯಲ್ಲಿ ಇದ್ದೀರಾ ಎಂದುಕೊಂಡೆ ಎಂದು ಹೇಳಿದಳು. ಅವಳ ಮಾತು ಕೇಳಿ ಕಣ್ಣರಳಿಸಿದ ಆರ್ಯ, ಆರ್ ಯು ಶ್ಯೂರ್ ಎಂದಿದ್ದ. ಹೌದು ಕಣೋ, 100%. ಒಂದು ನಿಮಿಷ ಇರು ಎಂದವಳು ಅವಳು ನೋಡಿದ್ದ ಹುಡುಗಿಯ ಪಿಕ್ ತೆಗೆದು ಕಳುಹಿಸಿದಳು. ಅದನ್ನು ನೋಡಿದವನು, ಒಂದು ನಿಮಿಷ ಹಾಗೆ ಲೈನ್ನಲ್ಲಿ ಇರು ಎಂದವನು ಯಾರಿಗೋ ಕಾಲ್ ಮಾಡಿ ಮಾತನಾಡಿದ. ನಂತರ ಶ್ರೇಯಾ ಬಳಿ ಅವಳು ಆರಾಧ್ಯ ಅಲ್ಲ, ಹಾಗೆ ಸುಧಾನೂ ಅಲ್ಲ. ನನಗೆ ಒಂದು ಸಹಾಯ ಮಾಡ್ತೀಯ ಶ್ರೇಯಾ? ಆ ಹುಡುಗಿ ಯಾವ ಸ್ಕೂಲ್ನಲ್ಲಿ ಕೆಲಸ ಮಾಡುತ್ತಾಳೆ ಹಾಗೂ ಅವಳ ಹೆಸರು, ಅಡ್ರೆಸ್ ಎಲ್ಲವನ್ನು ತಿಳಿದುಕೊಂಡು ನನಗೆ ತಿಳಿಸೋಕೆ ಆಗುತ್ತಾ ಎಂದು ಹೇಳಿದ. ಅಷ್ಟೇ ತಾನೇ, ಮಾಡ್ತೀನಿ. ಆದರೆ ಯಾಕೆ ಅಂತ ತಿಳಿದುಕೊಳ್ಳಬಹುದಾ ಎಂದಾಗ, ಅದನ್ನೆಲ್ಲ ನೀನು ಸಿಕ್ಕಿದಾಗ ಹೇಳ್ತೀನಿ. ಈಗ ನಾನು ಹೇಳಿದ ಕೆಲಸ ಮೊದಲು ಮುಗಿಸು ಎಂದು ಹೇಳಿದವನು ಕರೆಯನ್ನು ತುಂಡರಿಸಿದ. ಇವಳು ಆ ಹುಡುಗಿಯ ಬಗ್ಗೆ ತಿಳಿದುಕೊಳ್ಳಲು ನೋಡಿದರೆ ಆ ಹುಡುಗಿ ಅಲ್ಲಿ ಇರಲೇ ಇಲ್ಲ. ಇಡೀ ಬೀಚ್ ಪೂರ್ತಿ ಹುಡುಕಿದರೂ ಅವಳು ಸಿಗಲಿಲ್ಲ. ಇತ್ತ ಆರ್ಯನ ಮನದಲ್ಲಿ ಖುಷಿ ಮನೆ ಮಾಡಿತು. ಆಕಾಂಕ್ಷಳ ಕೂಗಾಟದ ಸದ್ದು ನಿಂತಾಗ, ಮಗುವಿನ ಅಳು ಕೂಡ ಕೇಳದಿದ್ದಾಗ ಆತಂಕಗೊಂಡ ಹರ್ಷ ಅಲ್ಲೇ ಕುಸಿದು ಕುಳಿತು ಬಿಟ್ಟ. ಸ್ವಲ್ಪ ಸಮಯದ ನಂತರ ಮಗುವಿನ ಅಳುವಿನ ಸದ್ದಾದಾಗ ಕೊಂಚ ಸಮಾಧಾನವಾಗಿ ಎದ್ದು ನಿಂತನಾದರೂ ಆಕಾಂಕ್ಷ ಹುಷಾರಾಗಿದ್ದಾಳೋ ಇಲ್ಲವೋ ಎಂಬ ಭಯ. ಇನ್ನು ಸ್ವಲ್ಪ ಹೊತ್ತಿನಲ್ಲೇ ನಿಮ್ಮ ಕೈಗೆ ಮಗುವನ್ನು ತಂದು ಕೊಡುತ್ತಾರೆ ಎಂದಾಗ ಡಾಕ್ಟರ್, ಆಕಾಂಕ್ಷ ಅವಳು ಹುಷಾರಾಗಿದ್ದಾಳೆ ತಾನೆ ಎಂದು ಆತಂಕದಲ್ಲೇ ಕೇಳಿದ. ತಾಯಿ ಮಗು ಇಬ್ಬರು ಸುರಕ್ಷಿತವಾಗಿದ್ದಾರೆ. ನಾವು ಮೊದಲು ನಾರ್ಮಲ್ ಡೆಲಿವರಿಯನ್ನೇ ಮಾಡಿಸೋಕೆ ಪ್ರಯತ್ನ ಪಟ್ವಿ. ಆದರೆ ಕೊನೆಗಳಿಗೆಯಲ್ಲಿ ಅದು ಸಾಧ್ಯವಿಲ್ಲ ಅಂತ ತಿಳಿದಾಗ ಆಪರೇಷನ್ ಮಾಡಿ ಮಗುವನ್ನು ತೆಗೆಯಬೇಕಾಯಿತು. ನೀವು ಸರಿಯಾದ ಸಮಯಕ್ಕೆ ನಿಮ್ಮ ಹೆಂಡತಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದೀರಾ. ಅವರನ್ನು ಕರೆದುಕೊಂಡು ಬರುವುದು ಇನ್ನು ಸ್ವಲ್ಪ ತಡವಾಗಿದ್ದರೂ ತಾಯಿ ಮಗು ಇಬ್ಬರ ಜೀವಕ್ಕೂ ಅಪಾಯವಾಗುತ್ತಿತ್ತು. ಈಗ ಇಬ್ಬರು ಅಪಾಯದಿಂದ ಪಾರಾಗಿದ್ದಾರೆ. ಸಂಜೆಯ ವೇಳೆಗೆ ಇಲ್ಲ ಅವರನ್ನು ವಾರ್ಡ್ಗೆ ಶಿಫ್ಟ್ ಮಾಡುತ್ತಾರೆ. ನಂತರ ಅವರನ್ನು ನೋಡಬಹುದು ಎಂದು ಹೇಳಿ ಹೋಗಿದ್ದರು. ಅವರು ಅತ್ತ ಹೋಗುತ್ತಿದ್ದಂತೆ ಹರ್ಷನ ಫೋನ್ ಪಡೆದುಕೊಳ್ಳಲಾರಂಭಿಸಿತು. ಅನುಪಮ ಅವರು ಕಾಲ್ ಮಾಡುತ್ತಿರುವುದು ನೋಡಿದಾಗಲೇ ಅವನಿಗೆ ನೆನಪಾಗಿದ್ದು, ತಾನಿನ್ನು ಯಾರಿಗೂ ಈ ವಿಷಯ ತಿಳಿಸಿಲ್ಲವೆಂಬುದು. ಬಹುಶಃ ಮಗ ಸೊಸೆ ಇಬ್ಬರು ದೇವಸ್ಥಾನದಿಂದ ಬೇರೆಲ್ಲಾದರೂ ಸುತ್ತಾಡಿಕೊಂಡು ಬರಲು ಹೋಗಿರಬಹುದು ಎಂದುಕೊಂಡಿದ್ದ ಅನುಪಮ ಅವರು 3-4 ಗಂಟೆಗಳು ಕಳೆದಾಗಲೂ ಬಾರದಿದ್ದಾಗ ಹರ್ಷನಿಗೆ ಕಾಲ್ ಮಾಡಿದರು. ಕಾಲ್ ರಿಸೀವ್ ಮಾಡಿ ಮಾತನಾಡಿದ ಹರ್ಷ ನಡೆದಿದ್ದೆಲ್ಲ ತಿಳಿಸಿದ್ದ. ಅವನ ಮಾತು ಕೇಳಿ ಆತಂಕವಾದರೂ ಕೊನೆಯಲ್ಲಿ ತಾಯಿ ಮಗು ಇಬ್ಬರ ಸುರಕ್ಷಿತವಾಗಿದ್ದಾರೆ ಎಂಬ ಮಾತು ಕೇಳಿ ಕೊಂಚ ನಿರಾಳವಾಗಿದ್ದರು. ತಕ್ಷಣವೇ ಅಗತ್ಯವಾದ ವಸ್ತುಗಳನ್ನೆಲ್ಲ ತೆಗೆದುಕೊಂಡು ಆಸ್ಪತ್ರೆಗೆ ಧಾವಿಸಿದ್ದರು ಅನುಪಮ ಅವರು. ಇತ್ತ ಶ್ರೇಯಾ ಬೀಚ್ ಪೂರ್ತಿ ಹುಡುಕಿದರೂ ಆರಾಧ್ಯ ರೀತಿ ಇರುವ ಹುಡುಗಿ ಸಿಗಲಿಲ್ಲ. ಕೊನೆಗೆ ಅವಳ ಬಳಿ ಇದ್ದ ಆ ಹುಡುಗಿಯ ಫೋಟೋವನ್ನು ಅಲ್ಲಿರುವವರಿಗೆಲ್ಲ ತೋರಿಸಿ ಕೇಳಿದಳು. ಅಲ್ಲೇ ಐಸ್ ಕ್ರೀಮ್ ಮಾರುತ್ತಿದ್ದ ಹುಡುಗನೊಬ್ಬ, ಹೋ ಇವರ, ಈಗ ತಾನೇ ಆ ಕಡೆ ಹೋದರು ಅಕ್ಕ ಎಂದಿದ್ದ. ಅವನು ಹೇಳಿದ ದಾರಿಯಲ್ಲಿ ಹೋದವಳು ಆ ಹುಡುಗಿ ಮಕ್ಕಳೊಂದಿಗೆ ಒಂದು ಬಸ್ ಹತ್ತಿದ್ದು ನೋಡಿ ತಕ್ಷಣವೇ ಆ ಬಸ್ ನಂಬರನ್ನು ತನ್ನ ಫೋನ್ನಲ್ಲಿ ಕ್ಲಿಕ್ಕಿಸಿದಳು. ಹಿಂದೆಯೇ ತನ್ನ ಡ್ರೈವರ್ಗೆ ಕಾಲ್ ಮಾಡಿ ಕಾರ್ ತರಲು ಹೇಳಿದವಳು ಆ ಬಸ್ಸನ್ನು ಫಾಲೋ ಮಾಡಿದಳು. ಆ ಬಸ್
ಉಡುಪಿಯನ್ನು ದಾಟಿ ಯಾವುದೋ ಒಂದು ಹಳ್ಳಿಯ ಸ್ಕೂಲ್ ಮುಂದೆ ಬಂದು ನಿಂತಿತ್ತು. ಒಳಗೆ ಬಂದ ಶ್ರೇಯಾ ಆ ಸ್ಕೂಲ್ ಹೆಡ್ ಮೇಡಮ್ ಬಳಿ ಹೋಗಿ ಆ ಹುಡುಗಿಯ ಬಗ್ಗೆ ವಿಚಾರಿಸಿದ್ದಳು. ಆ ಹುಡುಗಿ ಸ್ಕೂಲ್ ಮಕ್ಕಳನ್ನು ಇಳಿಸುತ್ತಿದ್ದರಿಂದ ಶ್ರೇಯಾ ಬಂದದ್ದು ಅವಳಿಗೆ ತಿಳಿದಿರಲಿಲ್ಲ. ಹೆಡ್ ಮೇಡಮ್ ಮೊದಲು ಅವಳ ಬಗ್ಗೆ ಮಾಹಿತಿ ನೀಡಲು ನಿರಾಕರಿಸಿದರು. ನಂತರ ಶ್ರೇಯಾ, ಆ ಹುಡುಗಿ ನನಗೆ ಗೊತ್ತು ಮೇಡಮ್, ಅವಳ ನಿಜವಾದ ಹೆಸರು ಆರಾಧ್ಯ ಅಂತ. ಅವಳು ಅವಳ ಗಂಡನ ಜೊತೆ ಜಗಳವಾಡಿಕೊಂಡು ಮನೆ ಬಿಟ್ಟು ಬಂದಿದ್ದಾಳೆ. ಪಾಪ, ಅವಳ ಗಂಡನ ಮನೆಯವರು ಅವಳನ್ನು ಹುಡುಕುತ್ತಿದ್ದಾರೆ ಎಂದು ಹೇಳಿ ಆರ್ಯ ಹಾಗೂ ಆರಾಧ್ಯ ಜೊತೆಗೆ ಇದ್ದ ಫೋಟೋವನ್ನು ತೋರಿಸಿದ ನಂತರ ಅವಳ ಬಗ್ಗೆ ಮಾಹಿತಿ ನೀಡಿದರು. ಶ್ರೇಯಾ ಹೊರಡುವ ಮುನ್ನ, ನಾನು ಅವಳ ಬಗ್ಗೆ ವಿಚಾರಿಸಿದ ಬಗ್ಗೆ ಅವಳಿಗೆ ತಿಳಿಸಬೇಡಿ. ಆದಷ್ಟು ಬೇಗ ಅವಳ ಗಂಡನನ್ನು ಕರೆದುಕೊಂಡು ಇಲ್ಲಿಗೆ ಬರುತ್ತೇನೆ. ಅವಳಿಗೆ ವಿಷಯ ತಿಳಿದರೆ ಇಲ್ಲಿಂದಲೂ ಹೋಗಿ ಬಿಡುವ ಸಾಧ್ಯತೆ ಇದೆ ಎಂದು ಕೇಳಿಕೊಂಡಿದ್ದಳು. ಹೆಡ್ ಮೇಡಮ್ ಕೂಡ ಅದಕ್ಕೆ ಸಮ್ಮತಿ ನೀಡಿದ್ದರು. ಅಲ್ಲಿಂದ ತಾನು ಉಳಿದಿದ್ದ ಹೋಟೆಲ್ ರೂಮ್ಗೆ ಬಂದವಳು ಫ್ರೆಶ್ ಆಗಿ ಆರ್ಯನಿಗೆ ಕಾಲ್ ಮಾಡಿದಳು. ಅವಳು ಕಾಲ್ ಮಾಡಿದಾಗ, ನಾನು ಉಡುಪಿಗೆ ಬರುತ್ತಿದ್ದೇನೆ, ಅಲ್ಲಿಗೆ ಬಂದ ಮೇಲೆ ನಿನ್ನೊಂದಿಗೆ ಮಾತನಾಡುತ್ತೇನೆ. ಆ ಹುಡುಗಿಯ ಬಗ್ಗೆ ಏನಾದರೂ ಗೊತ್ತಾಯ್ತಾ ಎಂದು ಕೇಳಿದವನಿಗೆ ತನಗೆ ತಿಳಿದಿದ್ದನ್ನೆಲ್ಲ ಹೇಳಿದಳು. ಸರಿ, ನಾನು ರೀಚ್ ಆಗುವುದು ಮಧ್ಯರಾತ್ರಿ ಆಗಬಹುದು. ನೀನು ಎಲ್ಲಿ ಉಳಿದುಕೊಂಡಿದ್ದೀಯಾ ಎಂದು ಕೇಳಿದ ಆರ್ಯ. ಅದಕ್ಕವಳು ಉಳಿದಿದ್ದ ಹೋಟೆಲ್ ಅಡ್ರೆಸ್ ಹೇಳಿದಳು. ಸರಿ, ಹಾಗಿದ್ದರೆ ಅಲ್ಲಿ ನನಗೂ ಒಂದು ರೂಮ್ ಬುಕ್ ಮಾಡು. ಹಾಗೆ ನಾನು ಬರುವುದು ಮಧ್ಯರಾತ್ರಿ ಆಗುತ್ತದೆ ಅಂತ ಅವರಿಗೆ ಹೇಳಿರು ಎಂದವನು ಕರೆಯನ್ನು ತುಂಡರಿಸಿದ. ಅವನು ಹೇಳಿದಂತೆ ರೂಮ್ ಬುಕ್ ಮಾಡಿದವಳು ಅವನಿಗಾಗಿ ಕಾಯುತ್ತಾ ಕುಳಿತು ಬಿಟ್ಟಳು. ಅವಳಿಗೆ ಅವನು ಬಳಿ ಮಾತನಾಡಲು ತುಂಬ ವಿಷಯಗಳಿದ್ದವು. ಜೊತೆಗೆ ಆರಾಧ್ಯ ಯಾಕೆ ಇಲ್ಲಿದ್ದಾಳೆ ಎನ್ನುವುದನ್ನು ತಿಳಿದುಕೊಳ್ಳುವ ಕುತೂಹಲವೂ ಇತ್ತು. ಮಧ್ಯರಾತ್ರಿ 3 ಗಂಟೆಗೆ ರೀಚ್ ಆದ ಆರ್ಯ ಡ್ರೈವ್ ಮಾಡಿ ಸುಸ್ತಾಗಿದ್ದರಿಂದ ಬಂದ ಕೂಡಲೇ ಹಾಸಿಗೆಗೆ ಬೆನ್ನು ಚಾಚಿದಾಗ ಅವನೊಂದಿಗೆ ಮಾತನಾಡಬೇಕು ಎಂದುಕೊಂಡಿದ್ದ ಶ್ರೇಯಾಗೆ ಕೊಂಚ ನಿರಾಸೆಯಾಗಿತ್ತು. ಆದರೂ ಅದನ್ನು ತೋರಿಸಿಕೊಳ್ಳದೆ ಅವನಿಗೆ ರೆಸ್ಟ್ ಮಾಡಲು ಬಿಟ್ಟು ತನ್ನ ರೂಮ್ ಸೇರಿದಳು. ಬೆಳಗ್ಗೆ ಅವಳು ಎದ್ದಾಗ 8 ಗಂಟೆಯಾಗಿತ್ತು. ಅವಳು ಎದ್ದು ಸ್ನಾನ ಮುಗಿಸಿ ಬಂದರೂ ಆರ್ಯ ಇನ್ನೂ ಮಲಗಿದ್ದ. ಅವನನ್ನು ಏಳಿಸುವ ಮನಸ್ಸಾಗದೆ ಹೋಟೆಲ್ ಮುಂದಿದ್ದ ಗಾರ್ಡನ್ನಲ್ಲಿ ಬಂದು ಕುಳಿತಿದ್ದಳು. ಸ್ವಲ್ಪ ಸಮಯದಲ್ಲಿ ಅವಳ ಫೋನ್ ಬಡಿದುಕೊಳ್ಳಲು ಪ್ರಾರಂಭಿಸಿದಾಗ ಸ್ಕ್ರೀನ್ ಮೇಲಿನ ಹೆಸರು ಕಂಡು ಸಂತೋಷದ ಜೊತೆ ಅವಳ ಕೆನ್ನೆ ರಂಗೇರಿತು. ರಿಸೀವ್ ಮಾಡಿ ಸುಮಾರು 1 ಗಂಟೆಯ ಕಾಲ ಮಾತನಾಡಿದವಳು ತುಂಬ ಖುಷಿಯಾಗಿದ್ದಳು. ಅವಳು ಮಾತನಾಡುವಾಗ ಆಗಾಗ ನಗುತ್ತಿದ್ದಿದ್ದು, ನಾಚಿಕೊಳ್ಳುತ್ತಿದ್ದಿದ್ದು ನೋಡಿದರೇನೆ ಅರ್ಥವಾಗುತ್ತಿತ್ತು ಅದು ಅವಳ ಸಂಗಾತಿಯ ಕರೆಯೆಂದು. ಇದನ್ನೆಲ್ಲ ಆಗ ತಾನೇ ಎದ್ದು ರೂಮ್ ಕಿಟಕಿ ಬಳಿ ನಿಂತು ಗಮನಿಸುತ್ತಿದ್ದ ಆರ್ಯನಿಗೆ ಶ್ರೇಯಾಳೊಂದಿಗೆ ಮಾತನಾಡುತ್ತಿರುವುದು ಯಾರು ಎಂದು ತಿಳಿದುಕೊಳ್ಳುವ ಕುತೂಹಲವಾಗಿತ್ತು. ಹೋಗಿ ಸ್ನಾನ ಮುಗಿಸಿ ಬಂದವನು ಸೀದಾ ಬಂದು ಅವಳ ಪಕ್ಕದಲ್ಲಿ ಕುಳಿತಿದ್ದ. ಅವಳು ಮಾತ್ರ ಅವನು ಬಂದಿರುವುದರ ಅರಿವು ಇಲ್ಲದಂತೆ ತನ್ನದೇ ಲೋಕದಲ್ಲಿ ಕಳೆದು ಹೋಗಿದ್ದಳು. ಏನು ಶ್ರೇಯಾರವರು ತುಂಬ ಖುಷಿಯಾಗಿರೋ ಹಾಗಿದೆ ಅಂದಾಗ ಇದ್ದಕ್ಕಿದ್ದಂತೆ ವಾಸ್ತವಕ್ಕೆ ಬಂದು ಕ್ಷಣ ತಬ್ಬಿಬ್ಬಾದವಳು ನಂತರ ಏನೂ ಇಲ್ಲ, ಹೀಗೆ ಏನೋ ಯೋಚಿಸುತ್ತಿದ್ದೆ ಎಂದಿದ್ದಳು. ನಿಜ ಹೇಳು, ಯಾರ ಬಗ್ಗೆ ಯೋಚಿಸುತ್ತಾ ಇದ್ದೆ? ಆಗಲೇ ಫೋನಲ್ಲಿ ಯಾರ ಜೊತೆ ಮಾತನಾಡುತ್ತಿದ್ದೆ ಎಂದು ಕುತೂಹಲದಿಂದ ಕೇಳಿದವನಿಗೆ, ಅದು ನನ್ನ ಫ್ರೆಂಡ್ ಎಂದು ಅವಳ ಕೆನ್ನೆ ಅದಾಗಲೇ ರಂಗೇರಿತ್ತು. ಹೇ ಕಳ್ಳಿ, ನಿಜ ಹೇಳು, ಫ್ರೆಂಡಾ ಅಥವಾ ಬಾಯ್ ಫ್ರೆಂಡಾ? ಅವಳ ಕೆನ್ನೆಗಳು ಮತ್ತಷ್ಟು ರಂಗೇರಿದವು. ಅದರಿಂದಲೇ ಅವನಿಗೆ ಉತ್ತರ ಸಿಕ್ಕಿತು. ಆದರೂ ಅವಳನ್ನು ರೇಗಿಸಲೆಂದು, ಸರಿ ಬಿಡು, ಹೊಸ ಫ್ರೆಂಡ್ಸ್ ಎಲ್ಲ ಸಿಕ್ಕ ಮೇಲೆ ನನ್ನ ಮರೆತು ಬಿಟ್ಟಿದ್ದೀಯಾ ಅಲ್ಲವಾ? ನೀನು ಇಂಡಿಯಾಗೆ ಬಂದು 1 ವಾರವಾಗಿದೆ, ಆದರೂ ನನ್ನ ಮೀಟ್ ಮಾಡಿಲ್ಲ ಎಂದವನು ಹುಸಿ ಮುನಿಸು ತೋರಿ ಅಲ್ಲಿಂದ ಎದ್ದು ಹೊರಡಲು ಮುಂದಾದರೆ ಅವನ ಕೈ ಹಿಡಿದಿದ್ದಳು ಶ್ರೇಯಾ. ಅವನು ತಮಾಷೆ ಮಾಡಿದರೂ ಅದನ್ನು ನಿಜವೆಂದೇ ತಿಳಿದ ಶ್ರೇಯಾ ಕಣ್ಣು ಅದಾಗಲೇ ತುಂಬಿದ್ದವು. ಅದನ್ನು ಕಂಡು ಅವಳ ಕಣ್ಣೀರು ತೊಡೆದವನು, ಹೇ ಶ್ರೇಯಾ, ನಾನು ತಮಾಷೆ ಮಾಡಿದ್ದು ಅಷ್ಟೇ ಕಣೆ, ಅಷ್ಟಕ್ಕೆಲ್ಲ ಅಳ್ತಾರ ಎಂದವನಿಗೆ, ತಮಾಷೆಗೂ ಹಾಗೆಲ್ಲ ಹೇಳಬೇಡ. ನನ್ನ ಜೀವನದಲ್ಲಿ ಅಪ್ಪನ ಬಿಟ್ಟರೆ ನಂತರದ ಸ್ಥಾನ ನಿನಗೇನೆ ಕೊಟ್ಟಿರುವುದು, ಅದು ಯಾವತ್ತೂ ಬದಲಾಗಲ್ಲ ಎಂದವಳು ಮುಖ ಊದಿಸಿ ಕುಳಿತಿದ್ದಳು. ಹೇಗೋ ಅವಳನ್ನು ಕನ್ವಿನ್ಸ್ ಮಾಡಿ ತಿಂಡಿಗೆ ಕರೆದುಕೊಂಡು ಹೋದಾಗ ಆಗಲೇ 11 ಗಂಟೆಯಾಗಿತ್ತು. ತಿಂಡಿ ತಿನ್ನುವಾಗ, ಅದು ಸರಿ, ನೀನು ಮತ್ತೆ ಆರಾಧ್ಯ ಯಾಕೆ ಬೇರೆಯಾಗಿದ್ದು ಎಂದವಳಿಗೆ, ನಾವು ಬೇರೆಯಾಗಿದ್ದೇವೆ ಅಂತ ನಾನೆಲ್ಲಿ ಹೇಳಿದೆ? ನಾನು ಹೇಳಿದ್ದು ಇಬ್ಬರು ಜೊತೆಗಿಲ್ಲ ಅಂತ ಅಷ್ಟೇ ಎಂದಿದ್ದ. ಅವನ ಮಾತು ಅರ್ಥವಾಗದೆ, ಅದೇನು ಅಂತ ಸರಿಯಾಗಿ ಬಿಡಿಸಿ ಹೇಳು ಎಂದಾಗ, ಮೊದಲು ನೀನು ಹೇಳಿದ ಹುಡುಗಿ ಸಿಗಲಿ, ಆಮೇಲೆ ಎಲ್ಲ ವಿಷಯವನ್ನು ಹೇಳುತ್ತೇನೆ. ಬೇಗ ಬೇಗ ತಿಂಡಿ ತಿನ್ನು, ಆ ಹುಡುಗಿಯನ್ನು ಮೀಟ್ ಮಾಡಲು ಹೋಗೋಣ ಎಂದವನು ಬೇಗನೆ ತಿಂಡಿ ಮುಗಿಸಿದ.
ಇಬ್ಬರು ತಿಂಡಿ ಮುಗಿಸಿ ಸ್ಕೂಲ್ ಕಡೆಗೆ ಹೊರಟರು. ಅವರು ಸ್ಕೂಲ್ ತಲುಪುವ ವೇಳೆಗೆ ಮಧ್ಯಾಹ್ನವಾಗಿತ್ತು. ಊಟದ ಸಮಯವಾಗಿದ್ದರಿಂದ ಸ್ಟಾಫ್ ರೂಮ್ನಲ್ಲಿಯೇ ಇದ್ದರು. ಮೊದಲು ಹೆಡ್ ಮೇಡಮ್ನನ್ನು ಭೇಟಿಯಾಗಿ ಆ ಹುಡುಗಿಯನ್ನೇ ಅಲ್ಲಿಗೆ ಕರೆಸಿಕೊಂಡಿದ್ದರು. ಒಳಗೆ ಬಂದ ಆ ಹುಡುಗಿ ಹೆಡ್ ಮೇಡಮ್ಗೆ ನಮಸ್ಕರಿಸಿ ಹೇಳಿ ಮೇಡಮ್ ಎಂದಿದ್ದಳು. ಅವರು ಮುಂದೆ ಕುಳಿತಿದ್ದವರನ್ನು ತೋರಿಸಿ ಸುಧಾ, ಇವರು ನಿನ್ನನ್ನು ಮೀಟ್ ಮಾಡಲು ಬಂದಿದ್ದಾರೆ ಎಂದಿದ್ದರು. ಅವರ ಮುಖ ಪರಿಚಯ ಇವಳಿಗೆ ಇಲ್ಲದಿದ್ದರಿಂದ ಹೇಳಿ ನನ್ನಿಂದ ಏನಾಗಬೇಕಿತ್ತು ಎಂದು ಕೇಳಿದವಳಿಗೆ ನಾನು ಆರ್ಯ ಅಂತ, ಇವಳು ನನ್ನ ಫ್ರೆಂಡ್ ಶ್ರೇಯಾ, ನೀವು ರಮ್ಯಾ ತಾನೆ ಎಂದು ಕೇಳಿದ ಆರ್ಯ. ರಮ್ಯಾ ಎಂಬ ಪದ ಕೇಳಿದೊಡನೆ ಬೆಚ್ಚಿದಳು ರಮ್ಯಾ. ರಮ್ಯಾ ಯಾರು? ನನಗೆ ಯಾವ ರಮ್ಯಾ ಗೊತ್ತಿಲ್ಲ, ನೀವ್ಯಾರು ಅಂತ ಕೂಡ ಗೊತ್ತಿಲ್ಲ. ಪ್ಲೀಸ್ ನನಗೆ ತೊಂದರೆ ಕೊಡಬೇಡಿ, ಇಲ್ಲಿಂದ ಹೊರಟು ಹೋಗಿ ಎಂದು ಕೈ ಮುಗಿದಳು. ಅಲ್ಲಿಂದ ಸ್ಟಾಫ್ ರೂಮ್ ಕಡೆಗೆ ಓಡಿದಳು. ಇಷ್ಟು ಹೊತ್ತು ನಡೆದಿದ್ದನ್ನೆಲ್ಲ ನೋಡಿದ ಹೆಡ್ ಮೇಡಮ್, ಇದೇನಿದು ಶ್ರೇಯಾ? ನೀವು ನೋಡಿದರೆ ಅವಳು ಆರಾಧ್ಯ ಅಂತೀರಿ, ಇವರು ನೋಡಿದರೆ ರಮ್ಯಾ ಅಂತಿದ್ದಾರೆ. ಅವಳು ನೋಡಿದರೆ ನಿಮ್ಮಿಬ್ಬರ ಪರಿಚಯವೇ ಇಲ್ಲ ಎನ್ನುವ ರೀತಿ ನಡೆದುಕೊಳ್ಳುತ್ತಿದ್ದಾಳೆ. ಏನು ನಡೆಯುತ್ತಿದೆ ಇಲ್ಲಿ? ನಿಜ ಹೇಳಿ, ಯಾರು ನೀವು? ಇಲ್ಲ ಅಂದರೆ ಪೊಲೀಸರನ್ನು ಕರೆಸಬೇಕಾಗುತ್ತದೆ, ಹುಷಾರು ಎಂದು ಕೋಪದಿಂದಲೇ ನುಡಿದಿದ್ದರು. ಆಗ ಮೇಡಮ್ ಪ್ಲೀಸ್ ಕೋಪ ಮಾಡಿಕೊಳ್ಳಬೇಡಿ, ಇದರಲ್ಲಿ ಶ್ರೇಯದೇನು ತಪ್ಪಿಲ್ಲ. ನನ್ನ ಹೆಂಡತಿ ಆರಾಧ್ಯ ನೋಡಲು ಇವಳ ಹಾಗೆ ಇದ್ದಾಳೆ, ಏಕೆಂದರೆ ಅವರಿಬ್ಬರು ಅವಳಿ ಜವಳಿ. ಆದರೆ ಈ ವಿಷಯ ರಮ್ಯಾಗೆ, ಅಂದರೆ ನಿಮ್ಮ ಪ್ರಕಾರ ಸುಧಾಗೆ ತಿಳಿದಿಲ್ಲ. ಅವರು ಚಿಕ್ಕ ವಯಸ್ಸಿನಲ್ಲಿ ಮಿಸ್ ಆಗಿದ್ದವರು, ನಾವು ಅವರನ್ನು ಹುಡುಕುತ್ತಿದ್ದೇವೆ. ಒಂದು ನಿಮಿಷ ಇರಿ, ನನ್ನ ಹೆಂಡತಿಗೆ ಕಾಲ್ ಮಾಡ್ತೀನಿ ಎಂದವನು ಅವಳಿಗೆ ವಿಡಿಯೋ ಕಾಲ್ ಮಾಡಿದ. ಅತ್ತಲಿಂದ ಮಾತನಾಡುತ್ತಿದ್ದ ಆರಾಧ್ಯಳನ್ನು ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಿದ್ದರು ಹೆಡ್ ಮೇಡಮ್. ಅವಳು ರಿಸೀವ್ ಮಾಡಿದ ಕೂಡಲೇ, ಹಲೋ ಆರ್ಯ, ಹೋದ ಕೆಲಸ ಏನಾಯಿತು? ರಮ್ಯಾ ಸಿಕ್ಕಿದ್ಲಾ? ಅವಳಿಗೆ ಫೋನ್ ಕೊಡು, ನಾನು ಅವಳೊಂದಿಗೆ ಮಾತನಾಡಬೇಕು ಎಂದು ಕುತೂಹಲದಿಂದ ಕೇಳಿದವಳಿಗೆ, ಆರು ಅವರನ್ನು ಮೀಟ್ ಮಾಡಿದೆ, ಆದರೆ ಜಾಸ್ತಿ ಏನು ಮಾತನಾಡುವುದಕ್ಕೆ ಆಗಲಿಲ್ಲ. ಅವರಿಗೆ ಈಗ ಕ್ಲಾಸ್ ಇದೆಯಂತೆ, ಅದಕ್ಕೆ ಸ್ಕೂಲ್ ಅವರ್ಸ್ ಮುಗಿದ ನಂತರ ಅವರೊಂದಿಗೆ ಮಾತನಾಡಿ ನಿನಗೆ ಕಾಲ್ ಮಾಡ್ತೀನಿ, ಓಕೆನಾ ಎಂದಿದ್ದ. ನಂತರ ಓಕೆ ಬಂಗಾರ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ ಎಂದವನು ಕರೆಯನ್ನು ತುಂಡರಿಸಿದ್ದ. ಅದನ್ನು ಕಂಡ ಶ್ರೇಯಾ ಕೂಡ ಮೂಕ ವಿಸ್ಮಿತಳಾಗಿದ್ದಳು. ಪ್ರಪಂಚದಲ್ಲಿ ಒಬ್ಬರ ಹಾಗೆ ಮತ್ತೊಬ್ಬರಿರುವುದನ್ನು ಕೇಳಿದ್ದಳಷ್ಟೆ. ಇದೇ ಮೊದಲ ಬಾರಿ ಅದನ್ನು ನೋಡುತ್ತಿರುವುದು ಅವಳು. ನೋಡಿದ್ರಲ್ಲ ಮೇಡಮ್, ಅವರು ನನ್ನ ಹೆಂಡತಿಯ ಅಕ್ಕ ಎಂದವನ ಕಣ್ಣಿಗೆ ರಮ್ಯಾ ತನ್ನ ಬ್ಯಾಗ್ ಹಿಡಿದು ಸ್ಕೂಲಿಂದ ಹೊರಟಿದ್ದು ಕಂಡಿತ್ತು. ಅವನು ಹೊರಬರುವ ಅಷ್ಟರಲ್ಲಿ ಅವಳು ತನ್ನ ಸ್ಕೂಟಿ ತೆಗೆದುಕೊಂಡು ಕಣ್ಮರೆಯಾಗಿದ್ದಳು. ಅಷ್ಟರಲ್ಲಿ ಮೇಡಮ್ ಹಾಗೂ ಶ್ರೇಯಾ ಕೂಡ ಅಲ್ಲಿಗೆ ಬಂದಿದ್ದರು. ಮೇಡಮ್ ದಯವಿಟ್ಟು ಅವರ ಅಡ್ರೆಸ್ ಹೇಳಿ, ಈಗ ನೀವು ಹೇಳದಿದ್ದರೆ ಅವರು ಮತ್ತೆ ನಮ್ಮೆಲ್ಲರಿಂದ ದೂರ ಹೋಗುತ್ತಾರೆ. ನಿಮಗೆ ನಮ್ಮ ಮೇಲೆ ನಂಬಿಕೆ ಇಲ್ಲದಿದ್ದರೆ ನೀವು ಕೂಡ ನಮ್ಮ ಜೊತೆಗೆ ಬನ್ನಿ ಎಂದವನೊಂದಿಗೆ ಹೊರಟವರು ರಮ್ಯಾಳ ಮನೆಯ ದಾರಿಯನ್ನು ತೋರಿಸಿದರು. ಅವನು ಅಂದುಕೊಂಡಂತೆ ಅದಾಗಲೇ ಒಂದು ಕೈಯಲ್ಲಿ ಲಗೇಜ್ ಹಿಡಿದು ಮತ್ತೊಂದು ಕೈಯಲ್ಲಿ ಒಬ್ಬ ಪುಟ್ಟ ಹುಡುಗನ ಕೈ ಹಿಡಿದುಕೊಂಡು ಹೊರಟಿದ್ದಳು ರಮ್ಯಾ. ಅವರ ಕಾರ್ ಬಂದಿದ್ದು ನೋಡಿ ಅವಳ ನಡಿಗೆಯನ್ನು ವೇಗಗೊಳಿಸಿದಳು. ತಕ್ಷಣವೇ ಕಾರ್ನಿಂದ ಇಳಿದ ಆರ್ಯ ಅವಳ ಬಳಿ ಓಡಿ ಹೋಗಿ ಅವಳನ್ನು ಅಡ್ಡಗಟ್ಟಿ, ಪ್ಲೀಸ್ ರಮ್ಯಾ, ನನ್ನ ಮಾತು ಕೇಳಿ, ನಾನು ನಿಮ್ಮೊಂದಿಗೆ ಮಾತನಾಡಬೇಕು ಎಂದಾಗ ಭಯಗೊಂಡವಳು ಅವನನ್ನು ಬದಿಗೆ ಸರಿಸಿ ಮುಂದೆ ಹೋಗಿದ್ದಳು. ನೀನೇನು ಇಲ್ಲಿ ಆರಾಮಾಗಿದ್ದೀಯಾ ರಮ್ಯಾ, ಆದರೆ ನಿನ್ನ ಪ್ರೀತಿಸಿದ ತಪ್ಪಿಗೆ ರಾಕಿ ಅಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಇದ್ದಾನೆ ಅಂತ ಗೊತ್ತಾ ನಿನಗೆ ಎಂದು ಆರ್ಯ ಹೇಳಿದ ಕೂಡಲೇ ಅವಳ ಕಾಳುಗಳು ತಟಸ್ಥವಾಗಿದ್ದವು. ಹಿಂತಿರುಗಿ ಇವನೆಡೆಗೆ ನೋಡಿದ ಅವಳ ಕಂಗಳು ತುಂಬಿದ್ದವು. ನೀವೇನು ಹೇಳ್ತಾ ಇದ್ದೀರಾ? ನನ್ನ ರಾಕಿ ಬದುಕಿದ್ದಾನಾ? ಅವನು ನಿಮಗೆ ಹೇಗೆ ಗೊತ್ತು ಎಂದು ನಡುಗುವ ಧ್ವನಿಯಲ್ಲಿ ಕೇಳಿದಳು. ಹೌದು, ರಾಕಿ ಬದುಕಿದ್ದಾನೆ, ಅದನ್ನೆಲ್ಲ ನಾನು ವಿವರಿಸುತ್ತೇನೆ, ನೀವು ಮೊದಲು ಮನೆಗೆ ನಡೆಯಿರಿ, ಅಲ್ಲೇ ಕುಳಿತು ಮಾತನಾಡೋಣ ಎಂದು ಆರ್ಯ ನುಡಿದಾಗ ಒಮ್ಮೆ ಹೆಡ್ ಮೇಡಮ್ ಕಡೆ ನೋಡಿದವಳು ಅವರ ಮೇಲಿದ್ದ ನಂಬಿಕೆಯಿಂದ ಬಂದು ಮನೆಯ ಬಾಗಿಲು ತೆಗೆದಿದ್ದಳು. ಒಳಗೆ ಬಂದವಳೆ ಎದುರಿನ ಗೋಡೆಯಲ್ಲಿ ಹಾಕಿದ್ದ ರಾಕೇಶ್ ಫೋಟೋ ಬಳಿ ಬಂದು ಅವನ ಫೋಟೋಗೆ ಹಾಕಿದ್ದ ಹಾರ ತೆಗೆದು ಅದರ ಮುಂದೆ ಹಚ್ಚಿಟ್ಟಿದ್ದ ದೀಪವನ್ನು ಆರಿಸಿ, ಆಗಲೇ ಆರ್ಯನಿಗೂ ತಿಳಿದಿದ್ದು ರಮ್ಯಾ ಹಾಗೆ ರಾಕಿ ಬದುಕಿರುವ ವಿಷಯವೇ ತಿಳಿದಿಲ್ಲವೆಂಬುದು. ಅಲ್ಲಿಂದ ಹೋಗಿ ದೇವರಿಗೆ ಕೈ ಮುಗಿದು ಬಂದವಳು, ಈಗ ಹೇಳಿ, ನನ್ನ ರಾಕಿ ಎಲ್ಲಿದ್ದಾರೆ? ಅವರು ಹುಷಾರಾಗಿದ್ದಾರೆ ತಾನೆ ಎಂದಾಗ, ಅವನ ಪ್ರಾಣಕ್ಕೇನು ಅಪಾಯವಿಲ್ಲ ಆದರೆ ಎಂದವನು, ನಾನೇ ಕಾಲ್ ಮಾಡ್ತೀನಿ, ನೀವೇ ಅವನನ್ನು ಒಮ್ಮೆ ನೋಡಿ, ಆಗ ನಿಮಗೆ ಅರ್ಥವಾಗುತ್ತೆ ಅವನ ಪರಿಸ್ಥಿತಿ ಏನು ಅಂತ ಎಂದು ಹೇಳಿ ಡಾಕ್ಟರ್ಗೆ ವಿಡಿಯೋ ಕಾಲ್ ಮಾಡಿ ರಾಕೇಶ್ನನ್ನು ತೋರಿಸಲು ರಿಕ್ವೆಸ್ಟ್ ಮಾಡಿಕೊಂಡಿದ್ದ. ಅವನು ಹುಚ್ಚನಂತೆ ಏನೇನೋ ಬಡಬಡಿಸುತ್ತಾ ಮಧ್ಯೆ ಮಧ್ಯೆ ಆಗಾಗ ರಮ್ಮು ಎಂದು ಹೇಳುತ್ತಿರುವುದು ಕಂಡವಳು ಅಲ್ಲೇ ಕುಳಿತು ಬಿಟ್ಟಳು. ನಂತರ ಹಣೆ ಬಡಿದುಕೊಂಡು, ಅಯ್ಯೋ ಎಂತಹ ಪಾಪಿ ನಾನು, ಅಲ್ಲಿ ನನ್ನ ರಾಕಿ ನರಳುತ್ತಿದ್ದರೂ ನನಗೆ ಗೊತ್ತೇ ಆಗಲಿಲ್ಲವಲ್ಲ, ಅವನ ಈ ಪರಿಸ್ಥಿತಿಗೆ ನಾನೇ ಕಾರಣ ಎಂದು ಅಳುತ್ತಿದ್ದರೆ ಅದನ್ನು ಕಂಡ ಆ ಪುಟ್ಟ ಪೋರ ತಾನು ಅಳುತ್ತಾ, ಅಮ್ಮ ಪ್ಲೀಸ್ ಅಳಬೇಡ ಅಮ್ಮ ಎನ್ನುತ್ತಿದ್ದ.
ಅದನ್ನು ಕಂಡ ಹೆಡ್ ಮೇಡಮ್ ಅವನನ್ನು ಎತ್ತಿಕೊಂಡು ಸಮಾಧಾನ ಮಾಡಿ, ನೀವೆಲ್ಲರೂ ಮಾತನಾಡಿ, ನಾನು ಇವನನ್ನು ಒಂದು ರೌಂಡ್ ಊರಿ ಸುತ್ತಿಸಿಕೊಂಡು ಬರುತ್ತೇನೆ ಎನ್ನುತ್ತಾ ಅವನನ್ನು ಕರೆದುಕೊಂಡು ಹೋಗಿದ್ದರು. ಅವರು ಹೋಗುವುದನ್ನು ನೋಡಿದ ಆರ್ಯ ಅವರ ಕಡೆ ಕೈ ತೋರುತ್ತಾ ಆ ಹುಡುಗ ಎಂದು ಪ್ರಶ್ನಾರ್ಥಕವಾಗಿ ಕೇಳಿದ. ಅದಕ್ಕವಳು, ಅವನು ನನ್ನ ಹಾಗೂ ರಾಕೇಶ್ ಮಗ. ನಾನು ಆ ಪಾಪಿಗಳಿಂದ ತಪ್ಪಿಸಿಕೊಂಡಾಗ ನನಗೆ 3 ತಿಂಗಳಾಗಿತ್ತು ಎಂದಿದ್ದಳು. ಮತ್ತೆ ಏನೇನೋ ನೆನಪಿಸಿಕೊಂಡ ಆರ್ಯ, ಮತ್ತೆ ನೀವು ಸತ್ತು ಹೋಗಿದ್ದೀರಾ ಅಂತ ರಕ್ಷಿತ್ ಅಂದರೆ ಆ ಅಬ್ದುಲ್ ಹೇಳಿದ ಎಂದಾಗ ಅಬ್ದುಲ್ ಎಂಬ ಪದ ಕೇಳಿ ಬೆಚ್ಚಿ ಬಿದ್ದಿದ್ದಳು ರಮ್ಯಾ. ತಕ್ಷಣವೇ ಎದ್ದು ನಿಂತವಳು ಅನುಮಾನದಿಂದ, ಅಬ್ದುಲ್ ಅಬ್ದುಲ್ ನಿಮಗೆ ಹೇಗೆ ಗೊತ್ತು? ನಿಜ ಹೇಳಿ, ಯಾರು ನೀವು ಎಂದಿದ್ದಳು. ಆಗ ಆರ್ಯ, ಹೇ ಕೂಲ್, ನೀವಂದುಕೊಂಡ ಹಾಗೆ ನಾವು ಅಬ್ದುಲ್ ಕಡೆಯವರಲ್ಲ, ನಾನು ರಾಕಿ ಫ್ರೆಂಡ್ ಆರ್ಯ. ಈಗ ಅಬ್ದುಲ್ ನನ್ನ ಕೋಟೆಯಲ್ಲಿ ಬಂದಿಯಾಗಿದ್ದಾನೆ ಎಂದಾಗ ರಮ್ಯಾಗೆ ಕೊಂಚ ಸಮಾಧಾನವಾದರೆ ಶ್ರೇಯ ಮನದಲ್ಲಿ 1000 ಪ್ರಶ್ನೆಗಳು ಎದ್ದಿದ್ದವು. ಅರೆ, ನೀವಿಬ್ಬರು ಏನು ಮಾತನಾಡುತ್ತಾ ಇದ್ದೀರಾ? ನನಗೇನು ಅರ್ಥವಾಗುತ್ತಿಲ್ಲ, ಪ್ಲೀಸ್ ಸ್ವಲ್ಪ ಬಿಡಿಸಿ ಹೇಳಿ ಎಂದು ಶ್ರೇಯ ಹೇಳಿದಾಗ ಆರ್ಯ ಎಲ್ಲವನ್ನು ವಿವರಿಸಿದ್ದ. ಇವಳ ವಿಷಯಕ್ಕೆ ಆರಾಧ್ಯ ಹಾಗೂ ತಾನು ಬೇರೆಯಾಗಿದ್ದು, ರಮ್ಯಾ ತಂಗಿ ಸಿಕ್ಕು ಸತ್ಯ ಹೇಳಿದ್ದು, ಆರಾಧ್ಯ ಹಾಗೂ ರಮ್ಯಾ ಇಬ್ಬರು ಅವಳಿ ಜವಳಿ ಎಂದು ತಿಳಿದಿದ್ದು, ಎಲ್ಲವನ್ನು ಹೇಳಿದವನು ಕೊನೆಗೆ ಆ ರಕ್ಷಿತ್ನ ನಿಜವಾದ ಬಂಡವಾಳ ಬಯಲಾದ ಮೇಲೆ ಅವನನ್ನು ಲಾಕ್ ಮಾಡಿದ್ವಿ. ಆಗ ಅವನು ನಮಗೆ ಹೇಳಿದ್ದು, ನೀನು ಸತ್ತು ಹೋಗಿದ್ದೀರಾ ಅಂತ ಎಂದಿದ್ದ. ಹೌದು, ಅವರ ಪ್ರಕಾರ ನಾನು ಸತ್ತು ಹೋಗಿದ್ದೇನೆ. ಇಲ್ಲದೆ ಹೋಗಿದ್ದರೆ ಭವಿಷ್ಯ ನಿಜವಾಗಿಯೂ ಅವರು ನನ್ನನ್ನು ಸಾಯಿಸಿ ಬಿಡುತ್ತಿದ್ದರು ಅನಿಸುತ್ತೆ ಎಂದಿದ್ದಳು ರಮ್ಯಾ. ಆರ್ಯ ಹಾಗೂ ಶ್ರೇಯ ಇಬ್ಬರು ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ರಮ್ಯಾಳನ್ನೇ ಪ್ರಶ್ನಾರ್ಥಕವಾಗಿ ನೋಡಿದರು. ಎಲ್ಲವನ್ನು ಹೇಳುತ್ತೇನೆ. ಈಗಾಗಲೇ ನಾನು ಬೆಂಗಳೂರಿಗೆ ಏಕೆ ಬಂದೆ ಅಂತ ನಿಮಗೆ ತಿಳಿದಿದೆಯಲ್ಲ. ಅಲ್ಲಿಂದ ಮುಂದೆ ಏನಾಯಿತು ಎಂದರೆ ಎನ್ನುತ್ತಾ ಭೂತಕಾಲಕ್ಕೆ ಜಾರಿದಳು. ಅಂದು ಅಬ್ದುಲ್ ಅಲಿಯಾಸ್ ರಕ್ಷಿತ್ ಜೊತೆಗೆ ಬೆಂಗಳೂರಿಗೆ ಬಂದಿಳಿದಿದ್ದಳು ರಮ್ಯಾ. ರಕ್ಷಿತ್ಗೆ ರಮ್ಯಾಳನ್ನು ನೋಡಿದಾಗ ನಿಂದ ಅವಳನ್ನು ಅನುಭವಿಸಬೇಕೆಂಬ ಬಯಕೆ ಮನದಲ್ಲಿ ಮನೆ ಮಾಡಿತ್ತು. ಆ ವಿಷಯ ಅವನು ನೋಡುವ ನೋಟದಿಂದಲೇ ರಮ್ಯಾಗೆ ಅರ್ಥವಾಗಿ ಹೋಗಿತ್ತು. ಹಾಗಾಗಿ ಆದಷ್ಟು ಅವನಿಂದ ಅಂತರ ಕಾಯ್ದುಕೊಂಡಿದ್ದಳು. ಆ ಜಾಗದಲ್ಲಿ ಬೇರೆ ಹುಡುಗಿ ಇದ್ದಿದ್ದರೆ ಇಷ್ಟು ಹೊತ್ತಿಗೆ ಅವನ ಕಪಿಮುಷ್ಟಿಯಲ್ಲಿ ನರಳಿ ಹೋಗುತ್ತಿದ್ದಳು. ಆದರೆ ರಮ್ಯಾಗೆ ಶಕ್ತಿಯ ರಕ್ಷಣೆ ಇತ್ತು. ಇವರಿಬ್ಬರನ್ನು ಕಳುಹಿಸುವಾಗಲೇ ಅವನು ರಕ್ಷಿತ್ಗೆ ವಾರ್ನ್ ಮಾಡಿದ, ನೀನೇನು ಕೆಲಸ ಬೇಕಾದರೂ ಮಾಡಿಸಿಕೊ, ಆದರೆ ಅವಳು ನನಗೆ ಮಾತ್ರ ಸೇರಿದವಳು. ಅವಳನ್ನು ಯಾರು ಮುಟ್ಟಕೂಡದು. ಅವಳಿಗೆ ಶಿಕ್ಷೆ ಕೊಡುವ ಅಧಿಕಾರವಿರುವುದು ನನಗೆ ಮಾತ್ರ ಎಂದು ಹೇಳಿದವನು ರಮ್ಯಾಗೆ ಒಂದು ಫೋನ್ ಕೊಟ್ಟು, ನಿನಗೆ ಯಾರಿಂದರಾದರೂ ತೊಂದರೆಯಾದರೆ ನನಗೆ ಕಾಲ್ ಮಾಡು, ಹೆಚ್ಚು ಬುದ್ಧಿ ಉಪಯೋಗಿಸಲು ಹೋಗಬೇಡ. ಈ ಫೋನ್ನಿಂದ ನನಗೆ ಬಿಟ್ಟು ಬೇರೆ ಯಾರಿಗೂ ಕಾಲ್ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದ. ಆ ಭಯದಿಂದಲೇ ರಕ್ಷಿತ್ ಇನ್ನೂ ಸುಮ್ಮನಿದ್ದಿದ್ದು. ಹಾಗಾಗಿ ರಮ್ಯಾ ಇನ್ನೂ ಸೇಫ್ ಆಗಿ ಇದ್ದಳು. ರಕ್ಷಿತ್ ಬಹಳಷ್ಟು ಬಾರಿ ಅವಳನ್ನು ಒಲಿಸಿಕೊಳ್ಳಲು ನೋಡಿದ. ಆಗಾಗ ಅವಳಿಗೆ ಗಿಫ್ಟ್ಗಳನ್ನು ಸಹ ತಂದು ಕೊಡ್ತಿದ್ದ. ಆದರೆ ರಮ್ಯಾ ಮಾತ್ರ ಯಾವುದಕ್ಕೂ ಜಗ್ಗಲಿಲ್ಲ. ಅವಳು ಇಲ್ಲಿಂದ ಹೋಗುವುದರೊಳಗೆ ಒಮ್ಮೆಯಾದರೂ ಅವಳನ್ನು ಅನುಭವಿಸುವ ಬಯಕೆ ಇತ್ತು ಅವನಿಗೆ. ಅವನೇ ಬಲವಂತವಾಗಿ ಅನುಭವಿಸಿದರೆ ಶಕ್ತಿ ಕಡೆಯಿಂದ ಶಿಕ್ಷೆ ಕಟ್ಟಿಟ್ಟ ಬುತ್ತಿಯಾಗಿತ್ತು. ಹಾಗಾಗಿ ಅವಳೇ ನನಗೆ ಒಲಿದು ಬಂದರೆ ಶಕ್ತಿಯಿಂದಲೂ ಆ ವಿಷಯ ಮುಚ್ಚಿಟ್ಟು ಮುಂದುವರಿಯಬಹುದೆಂದು ಯೋಚಿಸಿದ್ದ. ಆದರೆ ರಮ್ಯಾ ಅವನ ಯಾವ ಆಟಗಳಿಗೂ ಸೊಪ್ಪು ಹಾಕಲಿಲ್ಲ. ಕೊನೆಗೆ ಅವಳಿಗೆ ಆಸ್ತಿ ಆಸೆ ತೋರಿಸಿದರೂ ಏನೂ ಪ್ರಯೋಜನವಾಗಲಿಲ್ಲ. ಇದೆಲ್ಲದರ ಮಧ್ಯೆ ಅವರ ಕೆಲಸ ಮಾತ್ರ ಅದರ ಪಾಡಿಗೆ ಅದು ನಡೆಯುತ್ತಿತ್ತು. ರಕ್ಷಿತ್ ಕರ್ನಾಟಕದಲ್ಲಿರುವ ಒಂದಷ್ಟು ಶ್ರೀಮಂತ ಹುಡುಗರ ಬಯೋಡೇಟಾ ಕಲೆಕ್ಟ್ ಮಾಡಿದ. ಅದರಲ್ಲಿ ಹುಡುಗಿಯರ ಶೋಕಿ ಇರುವಂತಹ ಹಾಗೂ ದುಶ್ಚಟಗಳನ್ನು ಮೈಗೂಡಿಸಿಕೊಂಡಿರುವ ಹುಡುಗರನ್ನು ಫೈನಲೈಸ್ ಮಾಡಿ ರಮ್ಯಾಗೆ ತಿಳಿಸಿದ್ದ. ರಮ್ಯಾ ಕೆಲಸ ಏನೆಂದರೆ ಆ ಹುಡುಗರನ್ನು ತನ್ನ ಬಲೆಗೆ ಬೀಳಿಸಿಕೊಂಡು ಸಮಯ ಸಾಧಿಸಿ ಅವರ ಆಸ್ತಿ ಒಡೆಯುವುದು. ಅವರೆಲ್ಲರೂ ಕರ್ನಾಟಕದ ಒಂದೊಂದು ಮೂಲೆಗಳಲ್ಲಿ ಇದ್ದಿದ್ದರಿಂದ ಒಬ್ಬರಿಗೊಬ್ಬರು ಭೇಟಿ ಮಾಡುವ ಸಾಧ್ಯತೆ ಕಡಿಮೆ ಇತ್ತು. ಎಲ್ಲವೂ ಅವರಂದುಕೊಂಡಂತೆ ನಡೆಯುತ್ತಿತ್ತು. ಅದಾಗಲೇ 4 ಹುಡುಗರನ್ನು ಯಾಮಾರಿಸಿ ಆಸ್ತಿಯನ್ನು ಕಿತ್ತುಕೊಂಡಾಗಿತ್ತು. ಆದರೆ ಒಬ್ಬರು ಕೂಡ ಇವರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿರಲಿಲ್ಲ. ಏಕೆಂದರೆ ಅವರು ಬೇರೆ ಹುಡುಗಿಯರ ಜೊತೆ ಅನಾಚಾರ ಮಾಡಿದ್ದ ಫೋಟೋಗಳು ರಕ್ಷಿತ್ ಕೈಯಲ್ಲಿದ್ದವು. ಅವರು ಕಂಪ್ಲೇಂಟ್ ಕೊಟ್ಟರೆ ಮರುಕ್ಷಣವೇ ಅವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ರಾರಾಜಿಸುತ್ತಿದ್ದವು. ಈಗಾಗಲೇ ಆಸ್ತಿ ಕಳೆದುಕೊಂಡಿದ್ದವರು ಮತ್ತೆ ಮರ್ಯಾದೆಯನ್ನು ಸಹ ಕಳೆದುಕೊಳ್ಳಲು ತಯಾರಿರಲಿಲ್ಲ. ಅದೂ ಅಲ್ಲದೆ ಇವರ ವಿರುದ್ಧ ಕಂಪ್ಲೇಂಟ್ ಕೊಟ್ಟರೂ ಕೂಡ ಮೋಸದಿಂದ ಆಸ್ತಿ ಒಡೆದಿದ್ದಕ್ಕೆ ಯಾವುದೇ ಸಾಕ್ಷಿ ಕೂಡ ಅವರ ಬಳಿ ಇರಲಿಲ್ಲ. ಹಾಗಾಗಿ ಕೇಸ್ ಗೆಲ್ಲುವ ಸಂಭವ ಬಹಳ ಕಡಿಮೆ ಇತ್ತು. ಇತ್ತ ಆಸ್ತಿಯನ್ನು ಕಳೆದುಕೊಂಡು ಅತ್ತ ಮರ್ಯಾದೆಯನ್ನು ಕಳೆದುಕೊಳ್ಳಲು ಇಚ್ಛಿಸದೆ ಸುಮ್ಮನಾಗಿದ್ದರು. ಆದರೆ 5ನೇ ಹುಡುಗನ ವಿಷಯದಲ್ಲಿ ನಡೆದಿದ್ದ ಬೇರೆ. ಅವನಿಗೆ ಮೊದಲಿನಿಂದಲೂ ಈಗೋ ಜಾಸ್ತಿ. ಅವನು ಜಾಸ್ತಿ ಕಳೆದುಕೊಂಡಾಗ ಕಂಪ್ಲೇಂಟ್ ಕೊಡಬೇಕು ಎಂದುಕೊಂಡ. ಆದರೆ ನಮ್ಮ ಬಳಿ ಇರುವ ಅವನ ಪ್ರೈವೇಟ್ ಫೋಟೋ ಹಾಗೂ ವಿಡಿಯೋಗಳನ್ನು ನೋಡಿ ಸುಮ್ಮನಾದ. ಆದರೆ ಆ ಅಸಹಾಯಕತೆಯನ್ನು ತಾಳಲಾಗದೆ ಆತ್ಮಹತ್ಯೆ ಮಾಡಿಕೊಂಡ. ಅವರ ತಂದೆ ತಾಯಿಗೆ ಅವನೊಬ್ಬನೇ ಮಗ. ಹೀಗಿರುವಾಗ ಅವನು ಸತ್ತರೆ ಸುಮ್ಮನಿರುತ್ತಾರಾ? ಮಗನೇ
ಹೋದ ಮೇಲೆ ಮರ್ಯಾದೆ ಮುಖ್ಯವೆನಿಸಲಿಲ್ಲ ಅವರಿಗೆ. ಹಾಗಾಗಿ ಇವರ ವಿರುದ್ಧ ಕಂಪ್ಲೇಂಟ್ ಕೊಟ್ಟರು. ಈ ವಿಷಯ ಅಲ್ಲಿಯ ಪೊಲೀಸ್ನವರಿಂದ ತಿಳಿದ ರಕ್ಷಿತ್ ರಾತ್ರೋರಾತ್ರಿ ಅವರಿಬ್ಬರನ್ನು ಕಿಡ್ನಾಪ್ ಮಾಡಿ ಒಂದು ಸಣ್ಣ ಸುಳಿವು ಸಿಗದಂತೆ ಸುಟ್ಟು ಹಾಕಿದ್ದ. ಅದನ್ನು ಕಂಡ ರಮ್ಯಾಗೆ ತನ್ನ ಮೇಲೆ ಅಸಹ್ಯವೆನಿಸಿತು. ತಾನೇ ಅವರ ಸಾವಿಗೆ ಕಾರಣವಾದ ಎಂಬ ನೋವು ಅವಳನ್ನು ಬಾಧಿಸಿತು. ಇದೆಲ್ಲ ನಡೆದು 1 ತಿಂಗಳ ನಂತರ ರಾಕೇಶ್ ರಕ್ಷಿತ್ ಕಣ್ಣಿಗೆ ಬಿದ್ದಿದ್ದು. ಯಾವಾಗಲೂ ಹುಡುಗಿಯರೊಂದಿಗೆ ತಿರುಗುತ್ತಿದ್ದ ಅವನು ಹಗರ್ಭ ಶ್ರೀಮಂತನೆಂದು ತಿಳಿದ ಮೇಲೆ ಅವನ ಬಯೋಡಾಟಾ ಕಲೆಕ್ಟ್ ಮಾಡಿ ರಮ್ಯಾಗೆ ಕೊಟ್ಟಿದ್ದ. ಅವಳಿಗೆ ಇಷ್ಟವಿಲ್ಲದಿದ್ದರೂ ರಾಗಿಣಿಗಾಗಿ ಅವಳದನ್ನು ಮಾಡಲೇಬೇಕಿತ್ತು. ಹಾಗಾಗಿ ಮೊದಲ ಬಾರಿ ಅವನನ್ನು ಮೀಟ್ ಮಾಡಲು ಹೋಗಿದ್ದಳು. ಭೇಟಿಯಲ್ಲಿ ಹೊರನೋಟಕ್ಕೆ ಅವನು ಹೆಣ್ಣು ಮಕ್ಕಳನ್ನೇ ಕಂಡರೂ ಮನಸ್ಸಿನಂತೆ ಒಳ್ಳೆಯವನಂತೆ ಕಂಡಿದ್ದ. ಅವಳೊಂದಿಗೆ ಮಿತಿಮೀರಿ ನಡೆದುಕೊಂಡರೂ ಅವನ ನೋಟದಲ್ಲಾಗಲಿ ಅಥವಾ ಸ್ಪರ್ಶದಲ್ಲಾಗಲಿ ಯಾವುದೇ ಕಲ್ಮಶ ಕಾಣಿಸಲಿಲ್ಲ. ಅದೇಕೋ ರಾಕೇಶ್ ಅವಳಿಗೆ ಬಹಳವೇ ಹಿಡಿಸಿದ್ದ. ಇದೇ ಮೊದಲ ಬಾರಿಗೆ ಅವಳಲ್ಲಿ ಪುರುಷನೋರ್ವನ ಮೇಲೆ ಹೀಗೆ ಭಾವನೆಗಳು ಹುಟ್ಟಿದ್ದು. ದಿನಗಳು ಕಳೆದಂತೆ ಅವರಿಬ್ಬರ ನಡುವೆ ಉತ್ತಮ ಬಾಂಧವ್ಯ ಬೆಳೆದಿತ್ತು. ರಮ್ಯಾ ಅವಳಿಗೆ ತಿಳಿಯದೆ ಅವನನ್ನು ಪ್ರೀತಿಸತೊಡಗಿದ್ದಳು. ರಾಕೇಶ್ಗೆ ಮೋಸ ಮಾಡಲು ಆಗಲೇ ಪ್ಲಾನ್ ರೆಡಿ ಇತ್ತು. ಆದರೆ ಅವನಿಗೆ ಮೋಸ ಮಾಡಲು ರಮ್ಯಾ ತಯಾರಿರಲಿಲ್ಲ. ಹಾಗಾಗಿ ಅದನ್ನು ಮುಂದೂಡುತ್ತಲೇ ಬಂದಿದ್ದಳು. ಇದುವರೆಗೂ ಅದೆಷ್ಟು ಹುಡುಗರ ಜೊತೆಗೆ ತಿರುಗಿದರೂ ಒಮ್ಮೆಯೂ ಮಿತಿಯನ್ನು ಮೀರಿರಲಿಲ್ಲ. ತನ್ನ ಪಾವಿತ್ರ್ಯವನ್ನು ಕಳೆದುಕೊಂಡಿರಲಿಲ್ಲ ಅವಳು. ಆದರೆ ಅದೊಂದು ದಿನ ಅವಳು ಹಾಗೂ ರಾಕಿ ಟ್ರಿಪ್ಗೆ ಎಂದು ಹೋದಾಗ ಮಳೆಯಲ್ಲಿ ನೆನೆದು ಅವನಿಗೆ ವಿಪರೀತ ಚಳಿ ಜ್ವರ ಬಂದಿತ್ತು. ಡಾಕ್ಟರ್ ಬಂದು ಇಂಜೆಕ್ಷನ್ ಮಾಡಿ ಹೋದರು. ಅವನಿಗಿನ್ನೂ ಪೂರ್ತಿ ಹುಷಾರಾಗಿರಲಿಲ್ಲ. ಅವನಿನ್ನು ಅರೆ ಪ್ರಜ್ಞಾವಸ್ಥೆಯಲ್ಲೇ ಏನೇನೋ ಕನವರಿಸುತ್ತಿದ್ದ. ಅವನಿಗೆ ಮಾತ್ರೆ ನುಂಗಿಸಲು ಬಂದಿದ್ದ ರಮ್ಯಾಳನ್ನು ಬರಸೆಳೆದು ಬಿಗಿದಪ್ಪಿಬಿಟ್ಟಿದ್ದ. ಮೊದಲೇ ಅವನ ಪ್ರೀತಿಗೆ ಸೋತಿದ್ದವಳು ಇಂದು ಅವನ ಸನಿಹಕ್ಕೆ ಸೋತು ಬಿಟ್ಟಿದ್ದಳು ರಮ್ಯಾ. ಅವನಿಗೆ ಮೈಮೇಲೆ ಪ್ರಜ್ಞೆ ಇಲ್ಲದಿದ್ದರೂ ರಮ್ಯಾಗೆ ಪ್ರಜ್ಞೆ ಇತ್ತು. ಆದರೂ ಅವನ ಸನಿಹಕ್ಕೆ ಸೋತು ತನ್ನನ್ನೇ ತಾನು ಅವನಿಗೆ ಅರ್ಪಿಸಿಕೊಂಡಿದ್ದಳು ರಮ್ಯಾ. ಬೆಳಿಗ್ಗೆ ಅವನಿಗೆ ಎಚ್ಚರವಾದಾಗ ತನ್ನ ಹಾಗೂ ರಮ್ಯಾಳ ಸ್ಥಿತಿ ಕಂಡು ಹವ್ವಾರಿದ್ದ. ಅವನ ಲದಲುವಿಕೆಗೆ ಎಚ್ಚರಗೊಂಡ ರಮ್ಯಾಗೆ ಈಗ ಪಾಪಪ್ರಜ್ಞೆ ಕಾಡಿತ್ತು. ನಡೆದು ಹೋಗಿದ್ದರ ಬಗ್ಗೆ ಅವಳಿಗೆ ಎಳ್ಳಷ್ಟು ಅಸಮಾಧಾನವಿರಲಿಲ್ಲ. ಆದರೆ ರಾಕೇಶ್ ತನ್ನನ್ನು ಎಲ್ಲಿ ಕೀಳಾಗಿ ಕಾಣುವನೋ ಎಂಬ ಭಯವೊಂದು ಮನವನ್ನು ಆವರಿಸಿತ್ತು. ಅದೇ ಭಯದಿಂದಲೇ ತಲೆ ತಗ್ಗಿಸಿದವಳ ಕಣ್ಣಿಂದ ನೀರು ಜಾರಿ ಅವನೆದೆಯ ಮೇಲೆ ಬಿದ್ದಿತ್ತು. ತಕ್ಷಣವೇ ತನ್ನ ಬೆರಳಿನಿಂದ ಅವಳ ಗಲ್ಲವನ್ನು ಮೇಲೆತ್ತಿದವನು ಅವಳ ಕಣ್ಣೀರು ತೊಡೆದು ಅವಳನ್ನು ಬಿಗಿದಪ್ಪಿದ. ಮತ್ತೆ ಅಲ್ಲಿ ಯಾವ ಮಾತುಗಳಿಗೂ ಅವಕಾಶವಿರಲಿಲ್ಲ. ಸ್ವಲ್ಪ ಸಮಯದ ನಂತರ ತಾನೇ ಮಾತನಾಡಿದ ರಾಕೇಶ್, ಬೇಗ ಎದ್ದು ರೆಡಿಯಾಗು ರಮ್ಮು, ಸ್ವಲ್ಪ ಹೊರಗೆ ಹೋಗುವುದಿದೆ ಎಂದು ಹೇಳಿದವನು ಅವಳನ್ನು ತನ್ನ ಒಪ್ಪುಗೆಯಿಂದ ಮುಕ್ತಗೊಳಿಸಿದ. ಅವನು ಹೇಳಿದಂತೆ ತಯಾರಾಗಿ ಬಂದವಳ ಕರೆದುಕೊಂಡು ದೇವಸ್ಥಾನಕ್ಕೆ ಬಂದವನು ಅವಳನ್ನು ಬಾಗಿಲಲ್ಲಿ ಇರಲು ತಿಳಿಸಿ ತಾನೊಬ್ಬನೇ ಒಳಗೆ ಹೋಗಿ ಅರ್ಧ ಗಂಟೆ ನಂತರ ತಿರುಗಿ ಬಂದಿದ್ದ. ನಂತರ ಅವಳನ್ನು ಕರೆದುಕೊಂಡು ಹೊಳ ಹೋಗಿದ್ದ. ಇಬ್ಬರು ದೇವರ ಮುಂದೆ ಭಕ್ತಿಯಿಂದ ಕೈಮುಗಿದು ನಿಂತಿದ್ದರು. ಆಗಲೂ ರಮ್ಯಾಳದು ಒಂದೇ ಪ್ರಾರ್ಥನೆ, ನನ್ನಿಂದ ರಾಕೇಶ್ ಜೀವನ ಹಾಳಾಗಬಾರದು. ಅವರು ನನ್ನಿಂದ ದೂರ ಆದರೂ ಪರವಾಗಿಲ್ಲ, ಎಲ್ಲೋ ಒಂದು ಕಡೆ ಅವನು ನೆಮ್ಮದಿಯಾಗಿ ಬದುಕುವಂತೆ ಮಾಡು ಎಂದು ಮನದಲ್ಲೇ ಕೇಳಿಕೊಳ್ಳುತ್ತಿದ್ದಳು. ಮಾಂಗಲ್ಯ ತಂತು ನಾನೇನ ಎಂಬ ಮಂತ್ರ ಕಿವಿಗೆ ಬಿದ್ದಾಗಲೇ ಅವಳು ವಾಸ್ತವಕ್ಕೆ ಬಂದದ್ದು. ಆ ಕ್ಷಣ ಅಲ್ಲಿನ ದೃಶ್ಯ ಅವಳನ್ನು ನಿಬ್ಬೆರಗಾಗಿಸಿತು. ರಾಕೇಶ್ ಅವಳ ಕೊರಳಿಗೆ ತಾಳಿ ಕಟ್ಟುತ್ತಿದ್ದ. ಅವಳು ನೋಡುವ ವೇಳೆಗಾಗಲೇ 2 ಗಂಟು ಹಾಕಿದವನು 3ನೆಯ ಗಂಟು ಹಾಕಿ ಅವಳನ್ನು ಕಾಯ ವಾಚ ಮಾನಸ ತನ್ನ ಧರ್ಮಪತ್ನಿಯಾಗಿ ಸ್ವೀಕರಿಸಿದ. ಅವಳ ಅದೃಷ್ಟಕ್ಕೆ ಈ ಘಟನೆಯನ್ನು ಅವಳ ಹಿಂದೆಯೇ ನಿಂತು ಕಾಯುತ್ತಿದ್ದ ರೌಡಿಗಳು ನೋಡಿರಲಿಲ್ಲ. ಏಕೆಂದರೆ ಅವರೆಲ್ಲ ನಿನ್ನೆ ರಾತ್ರಿ ಕುಡಿದು ಟೈಟಾಗಿ ಮಲಗಿದ್ದವರು ಇನ್ನೂ ಎದ್ದಿರಲಿಲ್ಲ. ರಮ್ಯಾ ನಿಜಕ್ಕೂ ಇದನ್ನು ರಾಕೇಶ್ನಿಂದ ನಿರೀಕ್ಷಿಸಿರಲಿಲ್ಲ. ಒಂದು ಕಡೆ ತಾನು ರಾಕೇಶ್ನ ಹೆಂಡತಿಯಾಗಿದ್ದಕ್ಕೆ ಖುಷಿಯಾದರೆ ಮತ್ತೊಂದು ಕಡೆ ಈ ವಿಷಯ ಶಕ್ತಿಗೆ ತಿಳಿದರೆ ರಾಕೇಶ್ ಜೀವಕ್ಕೆ ಎಲ್ಲಿ ಅಪಾಯವಾಗುವುದು ಎಂಬ ಭಯ ಮನವನ್ನು ಆವರಿಸಿತು. ಅವಳಿಗಿನ್ನು ಗೊಂದಲದಲ್ಲಿ ಇರುವಾಗಲೇ ಅವಳ ಹಣೆಗೆ ಕುಂಕುಮವಿಟ್ಟವನು, ನೋಡು ರಮ್ಮು, ನಿನ್ನ ಹಿಂದಿನ ಜೀವನ ಏನಾಗಿತ್ತೋ ಅದು ನನಗೆ ಬೇಕಿಲ್ಲ. ಇನ್ನು ಮುಂದೆ ನೀನು ನನ್ನ ಸಂಗಾತಿ. ನಿನ್ನ ಪ್ರತಿಯೊಂದು ಕಷ್ಟದಲ್ಲಿ ನಿನ್ನ ಜೊತೆಯಾಗಿ ನಾನು ನಿಲ್ಲುತ್ತೇನೆ. ಇನ್ಯಾವುದಕ್ಕೂ ನೀನು ಹೆದರುವ ಅಗತ್ಯವಿಲ್ಲ ಎಂದಾಗ ಅವನನ್ನು ಬಿಗಿದಪ್ಪಿದಳು. ಅವಳ ಕಣ್ಣಿಂದ ಅಶ್ರುಧಾರೆ ಹನಿ ಹನಿಯಾಗಿ ಬೀಳುತ್ತಿತ್ತು. ಅವಳಿಂದ ಸ್ವಲ್ಪ ಹಿಂದೆ ಸರಿದು ಅವಳ ಕಣ್ಣೀರು ಒರೆಸಿದವನು, ನಾನು ಹೇಳುವುದನ್ನು ಗಮನವಿಟ್ಟು ಕೇಳೋ ರಮ್ಮು, ನಾವು ಇಬ್ಬರು ಮದುವೆಯಾಗಿರಬಹುದು. ಆದರೆ ಈಗಲೇ ಅದನ್ನು ಪ್ರಪಂಚಕ್ಕೆ ತಿಳಿಸಲು ಸಾಧ್ಯವಿಲ್ಲ. ಅದಕ್ಕೂ ಒಂದು ಮುಖ್ಯವಾದ ಕಾರಣವಿದೆ. ಅದೇನೆಂದು ಮುಂದೆ ನಿನಗೆ ತಿಳಿಯುತ್ತದೆ. ಅಲ್ಲಿಯವರೆಗೂ ನನಗಾಗಿ ಕಾಯುತ್ತೀಯ ಅಲ್ಲವಾ ಎಂದಾಗ ಮೌನವೊಂದೇ ಅವಳ ಉತ್ತರವಾಗಿತ್ತು. ಅವಳ ಗೊಂದಲವನ್ನು ಅರಿತವನು, ನನಗೆ ಗೊತ್ತು ನೀನಿನ್ನು ಇದನ್ನೆಲ್ಲ ಒಪ್ಪಿಕೊಳ್ಳಲು ಮನಸ್ಥಿತಿಯಲ್ಲಿ ಇಲ್ಲ ಅಂತ. ಎಷ್ಟು ಬೇಕಾದರೂ ಸಮಯ ತೆಗೆದುಕೋ, ಆದರೆ ಎಂದಿಗೂ ನನ್ನನ್ನು ಬಿಟ್ಟು ಹೋಗುವ ಬಗ್ಗೆ ಯೋಚಿಸಬೇಡ ಎಂದವನ ಮಾತಲ್ಲಿ ಕಾಳಜಿ ಇತ್ತೋ ಎಚ್ಚರಿಕೆ ಇತ್ತೋ ಒಂದು ತಿಳಿಯಲಿಲ್ಲ ಅವಳಿಗೆ. ಆದರೂ ಅವನ ಮಾತು ಕೇಳಿ ಒಂದು ರೀತಿ ಖುಷಿಯಾಗಿತ್ತು. ಪ್ರಪಂಚದಲ್ಲಿ ನನಗಾಗಿಯೂ ತುಡಿಯುವ ಜೀವ ಹೊಂದಿದೆ ಎಂದು. ಅಲ್ಲಿಂದ ಇಬ್ಬರು ರೆಸ್ಟೋರೆಂಟ್ಗೆ ಬಂದಿದ್ದರು. ಹೀಗೆ ದಿನಗಳು ಸಾಗುತ್ತಿದ್ದವು.
ಈಗ ಅವರಿಬ್ಬರ ನಡುವಿನ ಅಂತರವು ಪೂರ್ತಿಯಾಗಿ ಕರಗಿ ಹೋಗಿತ್ತು. ಇಬ್ಬರು ಸತಿಪತಿಗಳಾದ ಮೇಲೆ ಒಬ್ಬರಿಗೊಬ್ಬರು ಸಮರ್ಪಿಸಿಕೊಂಡು ಬದುಕುತ್ತಿದ್ದರು. ಈಗ ರಮ್ಯಾ ರಾಕೇಶನ್ನು ರಾಕಿ ಎಂದು ಕರೆದರೆ ರಾಕೇಶ್ ರಮ್ಯಾಳನ್ನು ರಮು ಎಂದು ಕರೆಯುತ್ತಿದ್ದ. ಅವರಿಬ್ಬರ ಮದುವೆಯಾಗಿ ಅದಾಗಲೇ 1 ತಿಂಗಳು ಕಳೆದು ಹೋಗಿತ್ತು. ಈ ವಿಷಯ ರಕ್ಷಿತ್ ಹಾಗೂ ಅವನ ಕಡೆಯವರಿಗೆ ತಿಳಿಯದಂತೆ ಎಚ್ಚರಿಕೆ ವಹಿಸಿದ್ದಳು ರಮ್ಯಾ. ಅಂದು ಅವಳನ್ನು ಕಾಲ್ ಮಾಡಿ ಕರೆಸಿಕೊಂಡಿದ್ದ ರಕ್ಷಿತ್. ಆ ರಾಕೇಶ್ನ ಆಸ್ತಿ ಒಡೆಯಲು ನಿನಗಿರುವುದು ಕೇವಲ 15 ದಿನ ಮಾತ್ರ. ಈ ಬಾರಿ ಮತ್ತೆ ಮುಂದೂಡುವ ಹಾಗಿಲ್ಲ. ಅದೇನು ಮಾಡುತ್ತೀಯೋ ಮಾಡು. ಒಟ್ಟಿನಲ್ಲಿ ಇನ್ನು 15 ದಿನದಲ್ಲಿ ಅವನ ಆಸ್ತಿ ನಮ್ಮ ಕೈ ಸೇರಬೇಕು. ಮತ್ತೆ ನೀನು ನೆಕ್ಸ್ಟ್ ಟಾರ್ಗೆಟ್ ಇವನು ಎನ್ನುತ್ತಾ ಮತ್ತೊಬ್ಬನ ಬಯೋಡೇಟಾ ತೆಗೆದು ಅವನ ಕೈಗಿತ್ತ. ಅದನ್ನು ತೆಗೆದುಕೊಂಡವಳ ಕೈ ನಡುಗುತ್ತಿತ್ತು. ರಾಕೇಶ್ನ ಹೊರತಾಗಿ ಬೇರೆ ಹುಡುಗನನ್ನು ಸನಿಹಕ್ಕೂ ಸೇರಿಸಲು ಬಯಸಿರಲಿಲ್ಲ ಅವಳು. ಆದರೆ ಅವಳಿಗೆ ಬೇರೆ ಮಾರ್ಗವೂ ಇರಲಿಲ್ಲ. ಅವಳ ಕೈ ನಡುಗುತ್ತಿರುವುದನ್ನು ಕಂಡ ರಕ್ಷಿತ್ ಅನುಮಾನದಿಂದ, ಏನಿದು ರಮ್ಯಾ, ನಿನ್ನ ಕೈ ಯಾಕೆ ನಡುಗುತ್ತಿದೆ? ನಿಜ ಹೇಳು, ನಮ್ಮ ಹಿಂದೆ ಏನಾದರೂ ಮಸಲತ್ತು ನಡೆಸುತ್ತಿದೆಯಾ ಹೇಗೆ ಎಂದು ಪ್ರಶ್ನಿಸಿದ. ತಕ್ಷಣವೇ ಎಚ್ಚೆತ್ತುಕೊಂಡ ರಮ್ಯಾ ಅವನೊಂದಿಗೆ ನಾರ್ಮಲ್ ಆಗಿಯೇ ಮಾತನಾಡಿದವಳು ಏನೋ ಹೇಳಿ ಮಾತು ಮರೆಸಿದ್ದಳು. ಆದರೂ ಅವನ ಮನದಲ್ಲಿ ಮೂಡಿದ ಅನುಮಾನ ಹಾಗೆಯೇ ಇತ್ತು. ರಮ್ಯಾಗೆ ರಾಕೇಶ್ಗೆ ಮೋಸ ಮಾಡಲು ಇಷ್ಟವಿರಲಿಲ್ಲ. ಇದನ್ನು ಹೇಗಾದರೂ ತಪ್ಪಿಸಬೇಕೆಂದು ಯೋಚಿಸುತ್ತಿದ್ದಳು. ಇದಾಗಿ 3 ದಿನಗಳ ನಂತರ ರಾಕೇಶ್ಗೆ ಒಂದು ಪಾರ್ಸೆಲ್ ಬಂದಿತ್ತು. ಅದನ್ನು ತೆಗೆದು ನೋಡಿದವನಿಗೆ ಕಂಡದ್ದು ರಮ್ಯಾ ಒಂದಷ್ಟು ಹುಡುಗರ ಜೊತೆಗಿದ್ದ ಫೋಟೋಗಳು ಹಾಗೂ ಒಂದು ಪತ್ರ. ಆ ಪತ್ರದಲ್ಲಿ ಹೀಗೆ ಬರೆದಿತ್ತು: ನೀನು ಪ್ರೀತಿಸುತ್ತಿರುವ ರಮ್ಯಾ ನೀನಂದುಕೊಂಡಷ್ಟು ಒಳ್ಳೆಯವಳಲ್ಲ, ಗೋಮುಖ ವ್ಯಾಘ್ರ. ಅವಳು ನಿನ್ನ ಹಿಂದೆ ಬಿದ್ದಿರುವುದೇ ನಿನ್ನ ಆಸ್ತಿಗಾಗಿ ಎಂದು ಬರೆದಿತ್ತು. ಆ ಪತ್ರವನ್ನು ಓದಿದವನು ಕಿರುನಕ್ಕು ತಕ್ಷಣವೇ ರಮ್ಯಾಗೆ ಕಾಲ್ ಮಾಡಿ ತನ್ನ ಗೆಸ್ಟ್ ಹೌಸ್ಗೆ ಬರಲು ಹೇಳಿದ್ದನು. ಈ ಪತ್ರ ಬರೆಯುವ ಅವಶ್ಯಕತೆ ಇತ್ತಾ ಎಂದು ಕೇಳಿದ. ಅವನ ಮಾತಿಗೆ ಗೊಂದಲದಿಂದ ಅವನ ಮುಖ ನೋಡಿದವಳಿಗೆ, ನನ್ನ ಹೆಂಡತಿಯ ನೆರಳನ್ನು ಸಹ ಕಂಡು ಹಿಡಿಯಬಲ್ಲೆ ನಾನು. ಅಂತಹುದರಲ್ಲಿ ಅವಳ ಹ್ಯಾಂಡ್ ರೈಟಿಂಗ್ ನನಗೆ ಗುರುತು ಸಿಗುವುದಿಲ್ಲ ಅಂತ ಹೇಗೆಂದುಕೊಂಡೆ ಎಂದವನ ಮಾತಿಗೆ ಗಾಬರಿಗೊಂಡವಳು, ಅದು ಎಂದು ತಡವರಿಸಿದವಳೆ ಹೊರತು ಮತ್ತೇನು ಮಾತು ಹೊರಡಲಿಲ್ಲ. ಹೌದು, ಅದನ್ನು ರಮ್ಯಾಳೆ ಕಳುಹಿಸಿದ್ದು. ಹಾಗಾದರೂ ರಾಕೇಶ್ ತನ್ನಿಂದ ದೂರವಾಗಲೆಂದು. ಅವಳ ಕೈಯನ್ನು ಬಿಗಿಯಾಗಿ ಹಿಡಿದವನು, ನಾನು ಅಂದೇ ನಿನಗೆ ಹೇಳಿದ್ದೆ, ನಿನ್ನ ಹಳೆಯ ವಿಷಯಗಳ ಯಾವುದೇ ನನಗೆ ಮುಖ್ಯವಲ್ಲವೆಂದು. ಆದರೂ ನೀನದನ್ನು ಕಳುಹಿಸುವ ಅಗತ್ಯವೇನಿತ್ತು ಎಂದಿದ್ದ. ಅವನ ಪ್ರಶ್ನೆಗೆ ಉತ್ತರ ಬಾಯಿ ತುದಿಯಲ್ಲಿ ಇದ್ದರೂ ಹೇಳಲು ಆಗದೆ ಒಮ್ಮೆ ಸುತ್ತಲೆಲ್ಲ ಭಯದಿಂದ ನೋಡಿದವಳು ಕೊನೆಗೆ, ನನ್ನಿಂದ ನಿಮಗೆ ತೊಂದರೆಯಾಗುವುದು ನನಗೆ ಇಷ್ಟವಿಲ್ಲ ಎಂದಷ್ಟೇ ಹೇಳಿದಳು. ಅದಕ್ಕವನು, ಅಷ್ಟೊಂದು ಭಯಪಡುವ ಅಗತ್ಯವಿಲ್ಲ. ಇದು ನನ್ನ ಗೆಸ್ಟ್ ಹೌಸ್. ಇಲ್ಲಿ ನೀನು ಹೇಳುವ ಯಾವ ವಿಷಯವೂ ಹೊರ ಹೋಗುವುದಿಲ್ಲ. ನಾನೊಂದು ಸತ್ಯ ಹೇಳಲ್ಲ, ನನಗೆ ನಿನ್ನ ಬಗ್ಗೆ ಎಲ್ಲ ಗೊತ್ತು. ಇನ್ಫ್ಯಾಕ್ಟ್ ನನಗೆ ಗಾಳ ಹಾಕಿದ್ದು ನೀವಲ್ಲ, ಬದಲಾಗಿ ನಾನು ನಿಮಗೆ ಗಾಳ ಹಾಕಿದ್ದು ಎಂದಾಗ ನಿಜಕ್ಕೂ ಶಾಕ್ ಆಗಿತ್ತು ರಮ್ಯಾಗೆ. ಆ ಕ್ಷಣವೇ ಅವನ ಕೈಯಿಂದ ತನ್ನ ಕೈಯನ್ನು ಹಿಂತೆಗೆದುಕೊಂಡಿದ್ದಳು. ಹೌದು ರಮ್ಯಾ, ನಿನ್ನ ಬಗ್ಗೆ ಗೊತ್ತಿದ್ದೆ ನಾನು ನಿನಗೆ ಗಾಳ ಹಾಕಿದ್ದು. ಇನ್ನು ನಿನ್ನ ಬಳಿ ಸತ್ಯವನ್ನು ಮುಚ್ಚಿಡಲು ನನ್ನಿಂದ ಸಾಧ್ಯವಿಲ್ಲ. ಹಿಂದೆ ಎಲ್ಲವನ್ನು ಹೇಳಿಬಿಡುತ್ತೇನೆ. ಮುಂದುವರೆಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.